ಇವಾಗಿರೋ ಮ್ಯೂಸಿಕ್ ಇಂಡಸ್ಟ್ರಿ ಸೀನಿಗೆ ಅದು ವರ್ಕೌಟ್ ಆಗಲ್ಲ. ಅಂದರೆ ವಿ ವಿಲ್ ನಾಟ್ ಬಿ ಏಬಲ್ ಟು ಗಿವ್ ದ ಸ್ಟ್ಯಾಂಡರ್ಡ್ಸ್ ಟು ಇಟ್. ನಾನು ಅದಿಟ್ಬಿಟ್ಟು ನಾನು ಬಂದು ಸುದೀಪಿಗೆ ಹಾಕ್ತೀನಿ, ಇಲ್ಲಾಂದರೆ ದರ್ಶನ್ ಫಿಲ್ಮ್ ಹಾಕ್ತೀನಿ ಅಂದರೆ ದಟ್ ಈಸ್ ನಾಟ್ ದ ರೈಟ್ ವೇ. ಆಡಿಯೋ ಕಂಪನಿ ಅವ್ರಿಗೆ 50 ಫಿಲ್ಮ್ ಓಕೆ ಹೇಳ್ತಾರೆ, ಸರ್ ತಗೊಳ್ಳಿ. ಅವ್ರು ಏನು ಮಾಡ್ತಾರೋ, ಹೌ ಕ್ಯಾನ್ ಯು ಬೈ ಆಲ್ 50 ಮೂವೀಸ್? ಇಟ್ ಇಸ್ ನಾಟ್ ಪಾಸಿಬಲ್. ಇವರಲ್ಲಿಂದ ನಂಗೆ ಫೋನ್ ಮಾಡಿದ್ರು, ಗಣೇಶ್ವರ ನೀವು ಈ ಫಿಲ್ಮ್ ಎಲ್ಲ ಮಾಡಿದ್ದೀರಾ ಅಂದರು. ಹೌದು ಸರ್ ಮಾಡಿದ್ದೀನಿ. ಸರ್ ನೀವು ಹೇಳಲೇ ಇಲ್ಲ ಅಂದರು. ಸರ್ ನೀವು ಕೇಳಲೇ ಇಲ್ಲ ಅಂದ. ಇವಾಗ ಯಾವುದೇ ನಾವು ಒಬ್ಬ ಒಳ್ಳೆ ಡಾಕ್ಟರ್ ಆಗಬೇಕು ಅಂದರೆ ಅವ್ನು 4 years ಆಫ್ MBBS ಕೋರ್ಸ್ ಮಾಡಬೇಕು. ನಾನು ಬಂದು ನಾನೇ ಆಪ್ರೇಷನ್ ಮಾಡ್ತೀನಿ, ನಾನೇ ಕತ್ತಿ ತಗೊಂಡು ನಾನೇ ಮಾಡ್ತೀನಿ ಅಂದರೆ, ನಾನು ನೋಡಿದ್ದೀನಿ ನಾನು ಮಾಡ್ತೀನಿ ಅಂದರೆ ಆಗಲ್ಲ. Investing in cinemas without cinema knowledge is injurious to you, your family, and the audience too. ಈಗ ಹೊಸದಾಗಿ ಬರುವಂಥ ಅನ್ನದಾತರು ಯಾರಿದ್ದಾರೆ, ಪ್ರೊಡ್ಯೂಸರ್ಸು, ಅವರಿಗೆ RSG ಅಂದರೆ ಗಣೇಶ್ ನಾರಾಯಣ್ ಅಂತವರು ಹಾರ್ಟ್ ಬೀಟ್ಸ್ ಅಂತ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಲಾಸಿಪಾಳ್ಯ ಸೂಪರ್ ಹಿಟ್ ಸಿನಿಮಾಗೆ ಮಾಡಿದ್ದಾರೆ. ಕಿಚ್ಚ ಸುದೀಪ್ ಅವರ ನಲ್ಲ ಸಿನಿಮಾಗೆ ಮಾಡಿದ್ದಾರೆ. ಅದಾದಮೇಲೆ ನಮ್ಮ ದಮಯಂತಿ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ. ಜೊತೆಗೆ ಆ ಕರಾಳ ರಾತ್ರಿ ಸೂಪರ್ ಡೂಪರ್ ಹಿಟ್ ಆದಂಥ ಮ್ಯೂಸಿಕ್ ಮಾಡಿದ್ದಾರೆ. ಈ ಹೊಸದಾಗಿ ಬರುವಂಥ ನಮ್ಮ ಅನ್ನದಾತರಿಗೆ RSG ಅವರು ಅವೈಲೇಬಲ್ ಆಗಿರ್ತಾರಾ ಅನ್ನೋದು ಖಂಡಿತ. ಯಾಕಂದರೆ ನಾನು ಯಾವುದೇ ಫಿಲ್ಮ್ ತೊಗೊಂಡ್ರು ಕೂಡ ಆ ಫಿಲಿಮ್ ಇವಾಗ ನೆನ್ನೆ ಏನಾಯಿತು ಮೊನ್ನೆ ಏನಾಯಿತು ಬಗ್ಗೆ ನಾನು ಯೂಶ್ವಲಾಗಿ ಮಾತಾಡೋಕ್ಕೆ ಹೋಗಲ್ಲ. ಇವಾಗ ಇಂಟರ್ವ್ಯೂ ನೋಡಿದ್ಮೇಲೆ ಗೊತ್ತಾಗಿರ್ಬೋದು ಜನಕ್ಕೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ದಮಯಂತಿ ಫಿಲಿಮಲ್ಲಿ ನವರಸನ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಹೌದು. ಆ ಕರಾಳ ರಾತ್ರಿ ಬಂದು ಮಲ್ಲೇಶ್ವರಮಲ್ಲಿ ಯಾವುದಾದ್ರು ಥಿಯೇಟ್ರದು SRVಯಲ್ಲಿ ಪ್ರೀಮಿಯರ್ ಹಾಕಿದ್ದಾರೆ. ಆವಾಗಲೇ ನಾನು ಮೀಟ್ ಮಾಡ್ತಾಯಿದ್ದೀನಿ ಅವ್ರನ್ನ. ಫಿಲಿಮ್ ನೋಡ್ಬಿಟ್ಟು ಕೆಳಗೆ ಬಂದ ತಕ್ಷಣ, ಗಣೇಶ್ ಅವರೇ ನಾನು ದಮಯಂತಿ ಅಂತ ಫಿಲಿಮ್ ಮಾಡ್ತಾಯಿದ್ದೀನಿ, ನೀವು ಅದು ಮ್ಯೂಸಿಕ್ ಮಾಡಬೇಕು ಮಾಡ್ತೀರಾ? ನಾನು ಮಾಡೋಣ ಸರ್ ಅಂದು. ಅದಾದಮೇಲೆ ಮಾತುಕತೆ ಆಯಿತು, ಮ್ಯೂಸಿಕ್ ಶುರುವಾಯಿತು, ಮಾಡಿದ್ವಿ. ರಿರೆಕಾರ್ಡಿಂಗ್ ಡೇಸ್ ಬಂತು. ರಿರೆಕಾರ್ಡಿಂಗ್ ಆಲ್ಮೋಸ್ಟ್ ಒಂದು 3 to 4 months ಸ್ಪೆಂಡ್ ಮಾಡಿದ್ವಿ. ತುಂಬ ಡಿಸ್ಕಷನ್ ಮಾಡಿ ಫೈನಲ್ ಎಲ್ಲ ಮಾಡಿ ಡಿಸ್ಕಷನ್ ಎಲ್ಲ ಮುಗೀತು, ರಿರೆಕಾರ್ಡಿಂಗ್ ಮುಗೀತು. ದೆನ್ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ಗೆ ಅಂತ ಬಂದಾಗ ಅವರು ಜಯಣ್ಣ ಹತ್ರ ಹೋದ್ರಲ್ಲ, ಬೇರೆ ಹತ್ರ ಹೋಗಿದ್ದಾರೆ. ಅಲ್ಲಿ ಹೋದಾಗ ಪೋಸ್ಟರಲ್ಲಿ ನನ್ನ ಹಳೆ ಫಿಲ್ಮ್ಸ್ ಎಲ್ಲ ಬಗ್ಗೆ ನೋಡಿದ್ದಾರೆ. ಪ್ಲಸ್ ಯಾರು ಮ್ಯೂಸಿಕ್ ಡೈರೆಕ್ಟರ್ ಅಂತ ಕೇಳಿದಾಗ ಇವತ್ತರ ಹೇಳಿದಾಗ ಅವರು ಅವನ್ನೆಲ್ಲ ಮಾಡಿದ್ರಲ್ಲ, ರಾಕಿ ಮಾಡಿದ್ರಲ್ಲ ಅವರೇನಾ ಅಂತ ಅವ್ರು ಕೇಳಿದ್ದಾರೆ. ಇವರಲ್ಲಿಂದ ನಂಗೆ ಫೋನ್ ಮಾಡಿದ್ರು, ಗಣೇಶ್ವರ ನೀವು ಈ ಫಿಲ್ಮ್ ಎಲ್ಲ ಮಾಡಿದ್ದೀರಾ ಅಂದರು. ಹೌದು ಸರ್ ಮಾಡಿದ್ದೀನಿ. ಸರ್ ನೀವು ಹೇಳಲೇ ಇಲ್ಲ ಅಂದರು. ಸರ್ ನೀವು ಕೇಳಲೇ ಇಲ್ಲ ಅಂದ. ಅಂದರೆ ಐ ಡಿಂಟ್ ವಾಂಟ್ ದ ಅದರ್ ಪರ್ಸನ್ ಟು ನೋ ವಾಟ್ ಆಲ್ ಐ ಹ್ಯಾವ್ ಡನ್ ಆ್ಯಂಡ್ ಕೀಪ್ ದ ಡಿಸ್ಟೆನ್ಸ್. ಇವಾಗ ನಾನು ಮುಂಚೆನೇ ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಹೇಳಿದರೆ ಅವರೇ ಮೈಟ್ ಬಿ ಅವ್ರ ಮೈಂಡಲ್ಲಿ ಇವಾಗ ಏನು ಕೇಳಬಾರ್ದಾ, ಮಾಡ್ತಾರಾ ಮಾಡಲ್ವಾ, ಇದು ಯೂಶ್ವಲಾಗಿ ಇದ್ದೇ ಇರುತ್ತೆ. 25 ವರ್ಷದಿಂದ ಫಿಲ್ಮ್ ಮಾಡ್ತಿದ್ದಾರೆ, ನಾವೇನೋ ಕೇಳ್ಬೋದಾ, ಅವ್ರು ಮಾಡಿಕೊಡ್ತಾರ ಅಂತ. ಅದೆಲ್ಲ ಏನು ಇಲ್ಲದೆ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಅಂತ ಬಂದು ಕೂತ್ಕೊಂಡು ಕೆಲಸ ಮಾಡಿದಾಗ ಆ 3 months 4 months ಆಫ್ ವರ್ಕ್ ವುಡ್ಂಟ್ ಹ್ಯಾವ್ ಹ್ಯಾಪೆಂಡ್. ಅಂದರೆ ವಿ ವೆಂಟ್ ಥ್ರೂ ಲಾಟ್ ಆಫ್ ಡಿಸ್ಕಷನ್ಸ್ ಟು ಕಮ್ ಔಟ್ ವಿತ್ ದ ಗುಡ್ ಸ್ಕೋರ್ ದಮಯಂತಿದು. ಸೊ ಅದು ಆಗಿರಲ್ಲ. ಅಂದರೆ ಒಂದು ಡಿಸ್ಟೆನ್ಸ್ ಬಂದ್ಬಿಡುತ್ತೆ. ಸೊ ನಾನು ಹೇಳೋದೇನೆಂದರೆ, ಐ ವಿಲ್ ನಾಟ್ ಕ್ಯಾರಿ ಆಲ್ ದೋಸ್ ಬ್ಯಾಕ್ಲಾಗ್ಸ್. ನೆನ್ನೆ ಏನು ನಡೀತು, ಏನು ಅವಾರ್ಡ್ ಬಂತು ಅದೆಲ್ಲ ಇಲ್ಲ. ಇವತ್ತಿಗೆ ಈ ಸಬ್ಜೆಕ್ಟಿಗೆ ಏನು ಬೇಕು. ಆ್ಯಂಡ್ ಐ ಆಲ್ವೇಸ್ ಫೀಲ್ ದ ಪ್ರೊಡ್ಯೂಸರ್ಸ್ ನೀಡ್ಸ್ ದಟ್ ಕಂಫರ್ಟ್ ಟು ಡೂ. ಅದಿಲ್ಲ, ಯಾಕಂದರೆ ವಿತೌಟ್ ದ ಪ್ರೊಡ್ಯೂಸರ್ ವಿ ಕ್ಯಾನ್ ನಾಟ್ ರನ್ ದ ಶೋ. ಅದು ಯಾರೇ ಆಗಿರಲಿ, ಅವ್ರು 10 ಲಕ್ಷಕ್ಕೆ ಫಿಲ್ಮ್ ಮಾಡ್ತಾರೋ ಅಲ್ಲ 10 ಕೋಟಿಯಾಗಿ ಫಿಲ್ಮ್ ಮಾಡ್ತಾರೋ. ಹೇಳಿದಲ್ಲ, ಹಾರ್ಟ್ ಬೀಟ್ಸ್ ಫಿಲ್ಮಲ್ಲಿ ಆ ಪ್ರೊಡ್ಯೂಸರ್ ಚಾನ್ಸ್ ತೊಗೊಂಡಿಲ್ಲ ಅಂದರೆ, ಸಪೋಸ್ ಅವ್ರ ಮಾತು ಕೇಳಿ ಓಕೆ ಮ್ಯೂಸಿಕ್ ಡೈರೆಕ್ಟರ್ನ ಚೇಂಜ್ ಮಾಡಿ ಇನ್ನೊಬ್ರು ಹಾಕಿ ಅಂತ ಹೇಳ್ಬಿಟ್ಟಿದ್ರೆ ಅವತ್ತು ಭಾಸ್ಕರ್ ನಾಯ್ಡು ಸರ್ ಅವರು, ಇವತ್ತಿಗೆ ಗಣೇಶ್ ನಾನು ಇದ್ದೇ ಇರಲ್ಲ. ಅವರು ಹೊಸಬ್ರೆ, ಭಾಸ್ಕರ್ ನಾಯ್ಡು ಸರ್ ಮತ್ತು ರಾಜು ಅಂತ ಒಬ್ರು ಇದ್ದರು, ಇಬ್ಬರು ಹೊಸಬ್ರೆ. ಬಟ್ he took a decision. So we have to, so whatever we do, we have to be for the producer all the time. ಸುಮ್ಮನೆ ಕ್ಯಾಮ್ರಾಗಂತ ನಾನು ಹೇಳ್ತಾ ಇಲ್ಲ. ದಟ್ಸ್ ಹೌ ವಿ ಹ್ಯಾವ್ ಲಿವ್ಡ್ ವಿತ್. ಈ ಕ್ವಶನ್ ನಾನು ಯಾಕೆ ಕೇಳಿದೆ ನಿಮ್ಮನ್ನು, ಅವೈಲೇಬಲ್ ಆಗಿದ್ದೀರಾ ಹೊಸ ನಿರ್ಮಾಪಕರಿಗೆ ಅಂದರೆ ನಿಮ್ಮ ಬಾಯಾರೆ ನೀವೇ ಹೇಳಲಿ ಅಂತ. ಯಾಕೆಂದರೆ ನಾನು ಸಾಕಷ್ಟು ಕಡೆ ಜಾಗದಲ್ಲಿ ಈ ಫಿಲ್ಮ್ ಡಿಸ್ಕಷನ್ಸ್ ಆಗಬೇಕಾದ್ರೆ, ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಕೂತ್ಕೊಂಡು ಮಾತಾಡಬೇಕಾದ್ರೆ, ಇಂಥ ಒಬ್ಬರು ಮ್ಯೂಸಿಕ್ ಡೈರೆಕ್ಟ್ರನ್ನ ಚೂಸ್ ಮಾಡ್ಬೋದು ಅಂದಾಗ ಅಲ್ಲೇ ಡಿಸಿಷನ್ಗೆ ಬಂದುಬಿಡಿದ್ರೆ ಅವ್ರು ಅಂತಂಥ ಸೂಪರ್ ಹಿಟ್ ಸಿನಿಮಾ ಮಾಡಿದವರು ಅವ್ರು ನಮ್ಮ ಕೈಗೆ ಎಟ್ಕಲ್ಲ ಅಂತ. ಸೊ ಅವ್ರು ನಿಮ್ಮನ್ನು ಅಪ್ರೋಚು ಮಾಡಿರಲ್ಲ, ನಿಮ್ಮನ್ನು ಅಪ್ರೋಚ್ ಮಾಡೋ ಆಲೋಚನೆಯೂ ಅಲ್ಲೇ ತೀವ್ಚಿಬಿಟ್ಟಿರ್ತಾರೆ. ಆದ್ದರಿಂದ ನಾನೇನು ಹೇಳೋದು ಅಂತಂದರೆ, ಇದನ್ನು ಒಂದು ಸಂದೇಶವಾಗಿ ಕೊಡಲಿ ಅಂತಲೇ ನಿಮ್ಗೆ ಆ ಪ್ರಶ್ನೆ ಕೇಳಿದೆ.
ತುಂಬ ಧನ್ಯವಾದಗಳು, ನೀವು ಎಲ್ಲರಿಗೂ ಅವೈಲೇಬಲ್ ಆಗಿದ್ದೀರಾ ಅಂತ ಹೇಳಿದಾಗ. ಸೊ ನಮ್ಮ ಕಾರ್ಯಕ್ರಮದ ಮೂಲಕ ಯಾರೇ ಹೊಸ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು ಕಾಂಟ್ಯಾಕ್ಟ್ ಮಾಡೋಕ್ಕೆ ಬಂದರೆ ಅವ್ರ ಕಾಂಟ್ಯಾಕ್ಟ್ನ ನಿಮಗೆ ನಾವು ಖಂಡಿತವಾಗ್ಲು ಅದಂತ ಇಲ್ಲ. ಒಂದು ಶಾರ್ಟ್ ಫಿಲಿಮ್ ಆಗಿರ್ಬೋದು. ಯಾಕಂದರೆ ಸಂತೋಷ್ ಆನಂದರಾಮ್, ವಿ ಗಾಟ್ ಕನೆಕ್ಟೆಡ್ ಥ್ರೂ ಅ ಸ್ಮಾಲ್ ಆಲ್ಬಮ್ ಆ್ಯಂಡ್ ಎ ಶಾರ್ಟ್ ಫಿಲ್ಮ್. ದಟ್ಸ್ ಹೌ ಇಟ್ಸ್ ಗಾಟ್ ಕನೆಕ್ಟೆಡ್. ಇವಾಗ ಆಗಿನ ಕಾಲದಲ್ಲಿ ವಿ ಆರ್ ಡೂಯಿಂಗ್ ಗುಡ್ ನಂಬರ್ ಆಫ್ ಮೂವೀಸ್. ನಾನು ಇದೆಲ್ಲ ಮಾಡಲ್ಲಪ್ಪ ಅಂತ ಅಂದರೆ ಇಟ್ಸ್ ನಾಟ್ ಅಬೌಟ್ ದ ಮನಿ, ಇಟ್ಸ್ ನಾಟ್ ಅಬೌಟ್ ಅದು ಇವಾಗ ಈ ಶಾರ್ಟ್ ಮೂವಿ ಮಾಡಿದ್ರೆ ನಾಳೆ ಹಿಟ್ ಆಗತ್ತಾ ಬರುತ್ತಾ, ಇಲ್ಲ ಅವ್ರು ನಮ್ಮ ಮತ್ತೆ ಫಿಲ್ಮ್ ಕೊಡ್ತಾರಾ, ನಾಟ್ ವಿತ್ ದಟ್ ಇಂಟೆನ್ಷನ್. ಮ್ಯೂಸಿಕ್ ಮಾಡಬೇಕು. ಮ್ಯೂಸಿಕ್ ಇಸ್ ಸೇಮ್ ಫಾರ್ ಆಲ್. ಇವಾಗ ಎಷ್ಟೊಂದು ಆಲ್ಬಮ್ ಮ್ಯೂಸಿಕ್ ಮಾಡಿರ್ತೀನಿ, ಅಲ್ಲಿ ಬಂದ್ಬಿಟ್ಟು ಕೇಳೋರು, ಸರ್ ಈ ಫಿಲ್ಮ್ ಇದು ಸಾಂಗ್ ತುಂಬ ಚೆನ್ನಾಗಿದೆ, ಇದನ್ನು ಕೊಡಬೇಡಿ ಅವರಿಗೆ, ಫಿಲ್ಮ್ ಇಟ್ಕೊಳ್ಳಿ ಅಂತಾರೆ. ಬಟ್ ಅಲ್ಲ, ಹೌದೌದು, ನನ್ನ ಮೈಂಡಲ್ಲಿ ಆ ಶಾರ್ಟ್ ಫಿಲ್ಮ್ಗೆ ಅಂತ ಮಾಡಿರೋ ಮ್ಯೂಸಿಕ್ ಅದಕ್ಕೆ ಹೋಗ್ಬೇಕು, ಅದಕ್ಕೆ ಸಲ್ಲಬೇಕು. ನಾನು ಅದಿಟ್ಬಿಟ್ಟು ನಾನು ಬಂದು ಸುದೀಪಿಗೆ ಹಾಕ್ತೀನಿ, ಇಲ್ಲಾಂದರೆ ದರ್ಶನ್ ಫಿಲ್ಮ್ ಹಾಕ್ತೀನಿ ಅಂದರೆ ದಟ್ ಈಸ್ ನಾಟ್ ದ ರೈಟ್ ವೇ. ಸೊ ಯು ಸೇ ದ್ಯಾಟ್ ದೇರ್ ಶುಡ್ ಬಿ ಸರ್ಟನ್ ಅಮೌಂಟ್ ಆಫ್ ಎಥಿಕ್ಸ್ ಅನ್ನೋದನ್ನ ಫಾಲೋ ಮಾಡಲೇಬೇಕು ಅಂತ ಹೇಳು. ಸೋ ನೈಸ್ ಆಫ್ ಯು. ನಾನು ಹೇಳೋದು, ಈಗ ಮ್ಯೂಸಿಕ್ ಪಾರ್ಟ್ ಆಯಿತು, ಇನ್ನೊಂದಾಯಿತು, ಹೊಸದಾಗಿ ನಮ್ಮ ಫಿಲಮ್ ಇಂಡಸ್ಟ್ರಿಗೆ ಬರೋರಿಗೆ ಸಾಕಷ್ಟು ಮ್ಯೂಸಿಕ್ ಬಗ್ಗೆ ನಾಲೆಜ್ ಹೇಳಿದ್ರಿ. ಸೊ ಮ್ಯೂಸಿಕ್ ಅಂತ ಬರುತ್ತೆ. ಆ ಮ್ಯೂಸಿಕ್ ಅನ್ನೋದಕ್ಕೆ ಮುಂಚೆ ಒಂದು ಮ್ಯೂಸಿಕಲ್ ರೈಟ್ಸ್ ಅಂತ ತುಂಬ ಇತ್ತು. ಹೌದು. ಕ್ಯಾಸೆಟ್ ಸೇಲ್ ಆಗೋದು, ಅಂದರೆ ನಿಮ್ಮ ಪ್ರೊಫೆಷ್ನಲ್ ಜರ್ನಿನಲ್ಲೂ ಅದೆಲ್ಲ ಆಗಿರುತ್ತೆ. ಕ್ಯಾಸೆಟ್ ಸೇಲ್ ಆಗೋದು, ಅದಾದಮೇಲಿಂದ CD ಸೇಲ್ ಆಗೋದು, ಅದಾದಮೇಲಿಂದ ಅದಕ್ಕೆ ಆದಂಥ ಒಂದು ಆಡಿಯೋ ಕಂಪನಿಯಿಂದ ಒಳ್ಳೆ ಮೊತ್ತ ಸಿಗ್ತಾಯಿತ್ತು ಅಂತ. ಈಗ ಕೆಲವು ಆರಿಸಿರುವಂಥ ಸಿನಿಮಾಗೆ ಮಾತ್ರ ಅದು ಸಿಗ್ತಾ ಇದೆ ಬಿಟ್ಟರೆ ಬೇರೆಯವ್ರಿಗೆ ಈ ಪ್ರಿವಿಲೇಜಸ್ ಇಲ್ಲ. ಯಾಕೆಂದರೆ ಎಲ್ಲ ಸೋಷಿಯಲ್ ಮೀಡಿಯಾ ಇನ್ನೊಂದು ಆನ್ಲೈನ್ ಆಗಿ ಅದು ಸಿಗ್ತಾ ಇಲ್ಲ ಅನ್ನೋದು. ಸೊ ಆ ಒಂದು ಮ್ಯೂಸಿಕ್ ರೈಟ್ಸ್ ಅನ್ನೋ ಅಮೌಂಟಿಗೋಸ್ಕರ ಕೆಲಸ ಅಂದರೆ ಅದನ್ನು ತಲೆಗೆ ಹಾಕಿರ್ತಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಇವಾಗ ಆ್ಯಕ್ಚುಲಿ ಹೇಳಕ್ಕೆ ಹೋದರೆ ಎವ್ರಿ ಪ್ರಾಡಕ್ಟ್ ಕ್ಯಾನ್ ಬಿ ಸೋಲ್ಡ್. ಅದು ಎಲ್ರಿಗೂ ಮೈಂಡಲ್ಲಿ ಬರಬೇಕು. ತಗೊಳ್ತಾ ಇಲ್ವೋ ಅಲ್ಲೇ ಪ್ರಾಬ್ಲಮ್ ಆಗ್ತಾ ಇರೋದು. ಇವಾಗ ಆ್ಯಪಲ್ ಇಸ್ ಅನ್ ಆ್ಯಪಲ್. ಒಂದು ಆ್ಯಪಲ್ ಬೆಳೀತಾ ಇದೆ ಮರದಿಂದ, ಎಲ್ಲಾದರೂ ಸೆಲ್ ಆಗೇ ಆಗುತ್ತೆ. ಆ ಆ್ಯಪಲ್ನ ಬಂದು ನೀವು kg 100 ರೂಪಾಯಿಗೆ ಮಾರ್ತಿರೋ, ಇಲ್ಲ kg 200 ರೂಪಾಯಿಗೆ ಮಾರ್ತಿರೋ, ಇಲ್ಲ ಫ್ರೀಯಾಗೇ ಕೊಡ್ತಿರೋ. ಸೊ ಇಟ್ ಕ್ಯಾನ್ ರೀಚ್ ಟು ದ ಪೀಪಲ್. ಎಲ್ಲಿ ಮಾರ್ತೀವಿ? ರೋಡಲ್ಲೇ ಮಾಲ್ನಲ್ಲಿ ಮಾರ್ತೀವಿ. ಸೊ ಎಲ್ಲ ಕಡೆ ಅದ್ರ ತಕ್ಕಂಗೆ ಅದ್ರ ರೇಟ್ ಬೇರೆ ಇರುತ್ತೆ. ಯಾರು ಮಾರ್ತಾ ಇದ್ದಾರೆ, ಇವಾಗ ಶಾರುಖ್ ಖಾನ್ ಬಂದ್ಬಿಟ್ಟಿದ್ದು ಒಂದು ಆರ್ಗಾನಿಕ್ ಆ್ಯಪಲ್ ಅಂದರೆ ಅದಕ್ಕೆ ಆ ರೇಟೇ ಬೇರೆ ಇರುತ್ತೆ. ನಾರ್ಮಲ್ ಸೇಲ್ಸ್ ಮ್ಯಾನ್ ಬಂದ್ಬಿಟ್ಟಿದ್ದು ಒಂದು ಆರ್ಗಾನಿಕ್ ಆ್ಯಪಲ್ ಅಂದರೆ ಅದಕ್ಕೆ ರೇಟ್ ಬೇರೆ ಇರುತ್ತೆ. ಸೊ ಆ ರೀತಿಯಾಗಿ ಮ್ಯೂಸಿಕ್ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂ ಟು ಬಿ ಸೋಲ್ಡ್. ಓಕೆ, ಇವಾಗ ಏನಾಗಿದೆ ಅಂದರೆ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿಬಿಟ್ಟಿದೆ. ಈ ಮ್ಯೂಸಿಕ್ಕು ಯಾವ ಫಿಲಿಮಲ್ಲಿದೆ, ಯಾರು ಹೀರೋ, ಯಾರು ಸಿಂಗರು, ಇದು ಹಾಕಿದ್ರೆ ಓಡಲ್ವಾ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಒಂದು ಸಾಂಗ್ ವೈರಲ್ ಆದಮೇಲೆ ಅದ್ರದ್ದು ಇದು ಗೊತ್ತಾಗ್ತಾ ಇದೆ. ಇದು ಸಾಂಗ್ ವೈರಲ್ ಆಗುತ್ತೋ ವೈರಲ್ ಆಗಲ್ವೋ. ವೈರಲ್ ಆಗಬೇಕು ಅಂದರೆ ಏನೆಲ್ಲ ಮಾಡಬೇಕು. ಇವಾಗ ಎಷ್ಟೊಂದು ಡಿಜಿಟಲ್ ಪ್ರಮೋಷನ್ ಅಂತ ಬಂದ್ಬಿಟ್ಟಿದೆ. ಅದೊಂದು ಸಪ್ರೇಟ್ ಕ್ಯಾಟಗರಿ. ಡಿಜಿಟಲ್ ಪ್ರಮೋಷನ್ ಮಾಡಿದ್ರೇ ರೀಚ್ ಆಗುತ್ತೆ ಟಾರ್ಗೆಟ್ ಆಡಿಯನ್ಸು. ಅದು ಎಷ್ಟು ತುಂಬ ಟೆಕ್ನಿಕಲಿಟೀಸ್ ಇದೆ. ಬಟ್ ನನ್ನ ಪ್ರಕಾರ ಇದನ್ನೆಲ್ಲ ಕರೆಕ್ಟ್ಗೆ ವರ್ಕ್ ಆದರೆ ಎವ್ರಿ ಪ್ರಾಡಕ್ಟ್ ಕ್ಯಾನ್ ಬಿ ಸೋಲ್ಡ್. ಎವ್ರಿಬಡಿ ಕ್ಯಾನ್ ರೀಪ್ ಪ್ರಾಫಿಟ್ಸ್. ಇವಾಗಿರೋವಂಥ ಇದರಲ್ಲಿ ಆಗಿನ ಕಾಲದ ಏನಾಗಿತ್ತು ಅಂದರೆ ದ ಆಡಿಯೋ ಕಂಪನಿ ವಿಲ್ ಹ್ಯಾವ್ ಅ ಡೈರೆಕ್ಟ್ ಕನೆಕ್ಷನ್ ವಿತ್ ದ ಕ್ಯಾಸೆಟ್ ಶಾಪ್. ಪ್ರೊಡ್ಯೂಸರ್ ಕೆನಾಟ್ ಗೋ ಟು ಅ ಕ್ಯಾಸೆಟ್ ಶಾಪ್ ಅಂಡ್ ದೆನ್ ಸೇ ಸರ್ ನಾನು ಸೇಲ್ ಮಾಡಿಕೊಡಿ, ಆಗಲ್ಲ. ಎವ್ರಿ ಆಡಿಯೋ ಕಂಪನಿ ವಿಲ್ ಹ್ಯಾವ್ ಹಿಸ್ ಓನ್ ಸೆಟ್ ಆಫ್ ಪೀಪಲ್ ಆ್ಯಂಡ್ ಇಟ್ ಹ್ಯಾಸ್ ಟು ಗೋ ಥ್ರೂ ದೆಮ್. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಎವ್ರಿ ಮೆಂಬರ್ ಕ್ಯಾನ್ ಹ್ಯಾವ್ ಅ ರೀಚ್. ದೇ ಕ್ಯಾನ್ ಗೋ ಟು iTunes, ದೇ ಕ್ಯಾನ್ ಗೋ ಟು Amazon, ದೇ ಕ್ಯಾನ್ ಗೋ ಟು Saavn. ಎವ್ರಿಬಡಿ ಇಂಡಿಪೆಂಡೆಂಟ್ ತುಂಬ ಜನ ಬಂದ್ಬಿಟ್ಟಿದ್ದಾರೆ. ಅಂಡ್ ಇಂಡಿಪೆಂಡೆಂಟ್ ಆಗಿ ತುಂಬ ಜನ ವೈರಲ್ ಆಗಿ ಅವರು ದೇ ಆರ್ ಮೇಕಿಂಗ್ ಲಾಟ್ ಆಫ್ ಮನಿ. ಯೂಟ್ಯೂಬಲ್ಲಿ ನೋಡಿದ್ರೆ ಎವ್ರಿ ಯೂಟ್ಯೂಬರ್ ಇಸ್ ಮೇಕಿಂಗ್ ಮನಿ. ಸೊ ಆ ಒಂದು ನಾಲೆಡ್ಜು, ಒಂದು ಆ ಪ್ರಾಕ್ಟೀಸು ಬಂದರೆ ಎವ್ರಿಬಡಿ ಕ್ಯಾನ್ ಮೇಕ್ ಮನಿ. ಯಾಕಂದರೆ ಸಿ ಆಸ್ ಅ ಪ್ರೊಡ್ಯೂಸರ್ ಇಫ್ ಈ ಸ್ಪೆಂಡ್ಸ್ ಅರೌಂಡ್ 10 lakhs or 20 lakhs ಫಾರ್ ಅ ಪ್ರಾಜೆಕ್ಟ್ and he expects at least 12 lakhs or 15 lakhs to get back his amount. ಅದಾಗಿಲ್ಲ ಅಂದಾಗಲೇ ತುಂಬ ಮನಸ್ಸಿಗೆ ಕಷ್ಟ ಆಗುತ್ತೆ. ಅವಾಗ ಏನು ಮಾಡ್ತಾನೆ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ he start reducing. ನಾನು 10 ಲಕ್ಷ ಹಾಕಲ್ಲಪ್ಪ, 5 ಲಕ್ಷಗೆ ಮಾಡಿಕೊಡಿ ಅಂತಾನೆ. ಇಟ್ಸ್ ನ್ಯಾಚುರಲ್ ಫಾರ್ ಎನಿ ಪ್ರೊಡ್ಯೂಸರ್. ಸೊ ಈ ಕಡೆ ನಾವು ವಿ ಕೆನಾಟ್ ಬ್ಲೇಮ್ ಎನಿಬಡಿ ಹೂ ಇಸ್ ನಾಟ್ ಬೈಯಿಂಗ್ ಇಟ್. ಸೊ ಸಿ ಬೈಯರ್ ಇಸ್ ಹಿಸ್ ಹ್ಯಾಸ್ ಇಸ್ ಓನ್ ರೈಟ್ಸ್. ಇವಾಗ ನಾವು ಅಂಗಡಿ ಹೋಗ್ತೀವಿ, ನಂಗೆ ಇದು ಬೇಕು ಅಂದರೆ ತೊಗೊತೀನಿ. ಎಷ್ಟಪ್ಪ kg ಅಂದರೆ 20 ರೂಪಾಯಿ ಅಂತಾನೆ, ಎಷ್ಟು ಬೇಡಪ್ಪ ಅಂತ ಬೇರೆ ತೊಗೊತೀನಿ. ಸೊ ಎವ್ರಿಬಡಿ ಹ್ಯಾಸ್ ಗಾಟ್ ದೇರ್ ಓನ್ ರೈಟ್ಸ್. ಇವಾಗ ಈ ಡೋರ್ ಕ್ಲೋಸ್ ಆಯ್ತಾ, ಈ ಡೋರ್ ಕ್ಲೋಸ್ ಆಯ್ತಾ, ಈ ಡೋರ್ ಕ್ಲೋಸ್ ಆಯ್ತಾ, ನಮಗೆ ನಾವೇ ಇಂಡಿಪೆಂಡೆಂಟ್ ಆಗಿ ಸೆಲ್ ಮಾಡೋವಂಥ ಡೋರು ಓಪನ್ ಇದೆ. ಅದನ್ನು ಅವರು ಕರೆಕ್ಟಿಗೆ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಎನಿಬಡಿ ಕ್ಯಾನ್ ವಿನ್. ಈ ಕ್ವಶನ್ ಕೇಳಿದ ಉದ್ದೇಶನೇ ಏನು ಅಂತಂದರೆ,
ಲಾಸ್ಟ್ ತನಕನೂ ನನ್ನ ಆಡಿಯೋ ರೈಟ್ಸ್ ಸೇಲೇ ಆಗಲಿಲ್ಲ ಅಂತ ಕೂತ್ಕೊಳ್ಳೋದ್ಗಿಂತ ದೇರ್ ಆರ್ ಡೋರ್ಸ್ ವಿಚ್ ಆರ್ ಓಪನ್ ವೇರ್ ಯು ಕ್ಯಾನ್ ಗೋ ಅಂಡ್ ಸೆಲ್ ಯುವರ್ ಸೆಲ್ಫ್ ಅನ್ನೋದನ್ನ ಬಟ್ ಗೆಟ್ ನಾಲೆಜಬಲ್, ಅದನ್ನ ಬಗ್ಗೆ ತಿಳ್ಕೊಳ್ಳಿ. ಇವಾಗ ಎವ್ರಿವೇರ್ ಯು ಆನ್ಲೈನ್ ರೈಟ್ಸ್, ಆನ್ಲೈನ್ ಸೇಲ್ಸ್ ನಡೀತಾ ಇದೆ, ಅದನ್ನ ತಿಳ್ಕೊಂಡು ಅದ್ರ ತಕ್ಕಂಗೆ ನೀವು ಮಾಡಕ್ಕೆ ಹೋದರೆ ಯು ಕ್ಯಾನ್ ಸೆಲ್, ಯು ಕ್ಯಾನ್ ಈವನ್ ಫಿಲಿಮ್ ಫ್ಲಾಪ್ ಆಗಿರೋ ಫಿಲಿಮ್ ಕೂಡ ಯು ಕ್ಯಾನ್ ರನ್ ಇಟ್ ಇನ್ ಯುವರ್ ಯೂಟ್ಯೂಬ್, ಯು ಕ್ಯಾನ್ ಸ್ಟಿಲ್ ಮೇಕ್ ಮನಿ ಥ್ರೂ ಔಟ್ ಯುವರ್ ಲೈಫ್ ಟೈಮ್. ಇವಾಗ ಒಂದು ಸಾಂಗ್ ನಿಮಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಹಾಕೊಂಡು ಸಾಂಗ್ ಹಿಟ್ ಆಯಿತು ಅಂದರೆ you will be getting back your money. It is for life. After 5 years or 10 years, there are some songs after 5 years hit ಆಗೋ ಚಾನ್ಸ್ ಇದೆ. ಇವಾಗ ಯಾವುದೋ ಒಂದು ಚೀಚಿ ಅಂತ ಒಂದು ಸಾಂಗ್ ಬಂತು, ಯಾವಾಗಲೂ ಮಾಡಿದ ಸಾಂಗ್ ಏನೋ ವೈರಲ್ ಆಗಿ ಎಲ್ಲೋ ಹೋಗ್ತಾ ಇದೆ. So you will not know when your song will become a hit after 5 years or 10 years, then you will be getting a lot of money back. So money will come back, but sometimes not immediately, because someone has not taken it for some reason. So see, ತಗೊಳ್ಳೋರ್ಗೂ ಕೂಡ how much they can spend. ಇವಾಗ ಒಬ್ರು ಆಡಿಯೋ ಕಂಪನಿ ಅವ್ರಿಗೆ 50 ಫಿಲಿಮ್ ಹೋಗಿ ಹೇಳ್ತಾರೆ, ಸರ್ ತಗೊಳ್ಳಿ ಅವ್ರು ಏನು ಮಾಡ್ತಾರೆ? How can he buy all 50 movies? It is not possible. So everybody is right in their own way. We are not blaming anybody. If the doors are closed, don't think that door close ಆಗ್ಬಿಟ್ಟಿದೆ, ನಾನು ಏನು ಸೇಲ್ ಮಾಡಕ್ಕೆ ಆಗ್ತಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. Doors are still open other ways. You just have to open your mind. ನಾನು ಹೆಂಗೆ ಇವಾಗ ಇರೋ ಡಿಜಿಟಲ್ ವರ್ಲ್ಡ್ ನಾನು ಐ ಕ್ಯಾನ್ ಗೆಟ್ ಬ್ಯಾಕ್ ಮೈ ಮನಿ ಅಂತ ಮಾಡಿ ಅದೇ. ಬಟ್ ಅದ್ರ ತಕ್ಕಂಗೆ ಇನ್ವೆಸ್ಟ್ ಇನ್ ಅ ಪ್ರಾಪರ್ ವೇ. ಡೋಂಟ್ ಓವರ್ ಸ್ಪೆಂಡ್, ಓವರ್ ಇನ್ವೆಸ್ಟ್ ಆ್ಯಂಡ್ ದೆನ್ ವೆಯ್ಟ್ ಫಾರ್ ದ ಮನಿ ಟು ಕಮ್. ಇದಕ್ಕೆ ನಾನು ಏನು ಮಾಡ್ತಾಯಿದ್ದೆ, ಸ್ಟೆಪ್ ಬೈ ಸ್ಟೆಪ್ ಹೋಗಿ ಇನ್ವೆಸ್ಟ್ಮೆಂಟ್ನ ಕಮ್ಮಿ ಮಾಡಿಕೊಂಡು, ರಿಸ್ಕ್ನ ಕಮ್ಮಿ ಮಾಡಿಕೊಂಡು ಏನೇ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದು ಫಿಲಿಮ್ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ಮಾಡಿದ್ರೆ, ಇವಾಗ ನೀವು ಮಾಡ್ತಾ ಇರೋಂಥ ಅನ್ನದಾತ ಸುಖೀಭವ ಸೀರೀಸಲ್ಲಿ ಆ ನಾಲೆಜ್ ಬಂದ್ರೇ ಆಲ್ಮೋಸ್ಟ್ ಒಂದು 80 to 90% ದಿಲ್ ಬಿ ರೆಡಿ ಟು ಡೂ ಅ ಗುಡ್ ರಿಸ್ಕ್ ನಾನ್ ರಿಸ್ಕ್ ಟೇಕಿಂಗ್ ಮೂವೀಸ್. ಅದೇ ಆ ಉದ್ದೇಶನೂ ಕೂಡ ಅನ್ನದಾತ ಸುಖೀಭವ. ಅದೇನು ಅಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವ್ರನ್ನೂ ಕರೆದು ಆ ಬಜೆಟ್ ಬ್ರೇಕ್ ಡೌನ್ ಆಗಲಿ ಇನ್ನೊಂದಾಗಲಿ ಯಾವ ಥರ ನಾಲೆಜ್ ಇರಬೇಕು ಒಬ್ಬರು ಒಳಗಡೆ ಬರೋದಕ್ಕೆ ಅನ್ನೋದನ್ನ ಅವ್ರ ತನಕ ತಲುಪಿಸೋದೇ ನಮ್ಮ ಉದ್ದೇಶ. ಮುಂಚೆ ಸಾಂಗ್ಸ್ನ ಇವಾಗ ಟೀಸರು ಮತ್ತು ಟ್ರೈಲರ್ ಹೆಂಗೆ ಇನ್ವಿಟೇಷನ್ ಫಾರ್ ದ ಮೂವಿ ಅಂತಾರೋ, ಮುಂಚಿನ ಕಾಲದಲ್ಲಿ ಸಾಂಗ್ಸ್ ವೇರ್ ದ ಇನ್ವಿಟೇಷನ್ ಫಾರ್ ದ ಮೂವಿ. ಎಲ್ಲೋ ಒಂದು ಕಡೆ ಆ ಮೆಲೋಡಿ ಆ ಇದು ಎಲ್ಲ ಸ್ವಲ್ಪ ಕಳೆದೋಗ್ತಿದೆಯಾ ಅನ್ನೋ ಭಯ. ಯಾಕೆಂದರೆ ನನಗೆ ತಿರ್ಗಾ ಒಂದು ಆ ಟೈಮ್ ಫ್ರೇಮ್ ತಿರ್ಗಾ ಕ್ಲಾಕು ತಿರ್ಗಾ ಮೇಲೆ ಬರುತ್ತಾ ಟಿಕಿಂಗ್ ಕ್ಲಾಕು, ತಿರ್ಗಾ ಮೆಲೋಡಿ ಕಡೆಗೆ ಜನ ಗಮನ ಹರಿಸ್ತಾರ, ಅದು ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ, ಹರಿಸ್ತಾರೆ, ಇವಾಗಲೂ ಇದೆ. ಇವಾಗಲೂ ನೀವು ಎಷ್ಟೋ ಮೆಲೋಡಿ ಸಾಂಗ್ಸ್ ಹಿಟ್ಟಾಗ್ತಾ ಇದೆ. ಅರ್ಜುನ್ ಸರ್ದಾಗಿರ್ಬೋದು, ಹರಿಕೃಷ್ಣ ಸರ್ದಾಗಿರ್ಬೋದು, ಎಷ್ಟೊಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಅಭಿಮನ್ಯು ರಾಯ್ ಆಗಿರ್ಬೋದು, ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಅವ್ರದ್ದೇ ಅಂತ ಒಂದು ಮೆಲೋಡೀಸ್ ಇದೆ, ಮೆಲೋಡೀಸನ್ನು ಹಿಟ್ಟಾಗ್ತಾ ಇದೆ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ದ ಡೈರೆಕ್ಷನ್ ಇಸ್ ಮೂವಿಂಗ್ ಟುವರ್ಡ್ಸ್ ದಟ್ ಮಾಸ್ ವೈಲೆನ್ಸ್ ಎಲ್ಲ ಹೋಗ್ತಾ ಏನಾಗ್ಬಿಟ್ಟಿದೆ. ಅದ್ರ ತಕ್ಕಂಗೆ ಆ BGM, ಅದ್ರ ತಕ್ಕಂಗೆ ಆ ವಿಜುವಲ್ಸು, ವೈಲೆನ್ಸ್ ಎಲ್ಲ ನಾವು ಟೀಸರಲ್ಲಿ ತೋರಿಸಿ ವಿ ಆರ್ ಫೀಲಿಂಗ್ ದಟ್ ಈಸ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್. ಅದರಲ್ಲಿ ನಾವು ಈ ಮಾಡುವಂಥ ಒಂದು ಮೆಲೋಡಿ ಸಾಂಗ್ಸ್ ಎಲ್ಲ ಬಂದು ಇಟ್ಸ್ ನಾಟ್ ಟೇಕಿಂಗ್ ಇಟ್ಸ್ ಇಂಪಾರ್ಟೆನ್ಸ್. ಬಟ್ ಇಫ್ ಈಕ್ವಲಿ ಟ್ರೀಟೆಡ್ ವೆಲ್, ಜನಗಳಿಗೆ ನಾವು ಏನು ಕೊಡ್ತೀವೋ ಅದನ್ನೇ ತಗೊತಾರೆ. ಇವಾಗ ಒಂದು ಮಗು ಬಂದು ಮ್ಯಾಗಿ ಕೇಳ್ತದೆ ಅಂದರೆ, ನಾವು ಮ್ಯಾಗಿ ಕೇಳ್ತದೆ ಅಂತ ನಾವು ಮ್ಯಾಗಿ ಕೊಡ್ತಾನೆ ಆದರೆ ಅದು ಮ್ಯಾಗಿನೇ ಕೇಳ್ತಾ ಇರುತ್ತೆ. ನಾವು ಮ್ಯಾಗಿ ಬದಲು ಬೇರೆ ಒಂದು ಒಳ್ಳೆ ಫುಡ್ ಕೊಡಕ್ಕೆ ಶುರು ಮಾಡಿದ್ರೆ ಆಟೋಮೆಟಿಕ್ಕಾಗಿ ದ ಕಿಡ್ ವಿಲ್ ಆಸ್ಕ್ ಫಾರ್ ಅ ಬೆಟರ್ ಒನ್. ದ ಸೇಮ್ ವೇ ನಾವು ಅದನ್ನ ಹೆಂಗ್ ನಾವು ಟ್ರೀಟ್ ಮಾಡ್ತೀವಿ, ಯಾವ ಥರ ನಾವು ಕೊಡ್ತಾ ಇದೀವಿ ಜನಕ್ಕೆ ಅಂತ ನಾವು ಡಿಸೈಡ್ ಮಾಡಿದ್ರೆ ಆಟೋಮೆಟಿಕ್ಲಿ ಆಡಿಯನ್ಸ್ ವಿಲ್ ಆಲ್ಸೋ ಎಲ್ರಿಗೂ ತುಂಬ ಇವತ್ತಿಗೂ ಅವ್ರ ಪ್ಲೇ ಲಿಸ್ಟಲ್ಲಿ ನೋಡಿ ಎಲ್ಲ ಮೆಲೋಡಿ ಸಾಂಗ್ಸ್ ಇಟ್ಕೊಂಡಿರ್ತಾರೆ. ಹಿಂದಿ ಫಿಲ್ಮ್ಸ್ ಆಗಿರ್ಬೋದು, ಎಲ್ಲ ಲ್ಯಾಂಗ್ವೇಜ್ ಫಿಲ್ಮ್ಸ್ ಐ ಆಮ್ ಟೆಲಿಂಗ್ ಅಬೌಟ್. ಸ್ಟಿಲ್ ದ ಮ್ಯೂಸಿಕ್ ಇಸ್ ದೇರ್, ಬಟ್ ಏನಾಗ್ಬಿಟ್ಟಿದೆ ಅಂದರೆ ಮ್ಯಾಜಿಕ್ ಇಸ್ ಬಿಕಮಿಂಗ್ ಲಿಟಲ್ ಮೋರ್. ಮ್ಯೂಸಿಕ್ ಸೌಂಡ್ಸು ಆಗಿನ ಕಾಲದಲ್ಲಿ ಪ್ರಾಮಿನೆನ್ಸ್ ವಾಸ್ ಮೋರ್ ಆನ್ ದ ವಾಯ್ಸ್ ಆನ್ ದ ಲಿರಿಕ್ಸ್ ಕ್ಲಾರಿಟಿಗೆ. ಮ್ಯೂಸಿಕ್ ವೇರ್ ಜಸ್ಟ್ 50% or 60% ಇತ್ತು. ಇವಾಗ ಇಟ್ ಇಸ್ ಗೆಟಿಂಗ್ ಲಿಟಲ್ ಬೇರೆ ಕಡೆ 40% ಸಾಂಗ್ ಆಗ್ತಾ ಇದೆ, 60% ಆಫ್ ಮ್ಯೂಸಿಕ್ ಆಗ್ತದೆ. ಈ ಥರ ಒಂದು ಒಳ್ಳೆ ಬೀಟ್ ಬರಬೇಕು, ಇಲ್ಲೊಂದು ಈ ಥರ ಇನ್ಸ್ಟ್ರೂಮೆಂಟ್ ಬರಬೇಕು ಅಂತ ಅದು ಮ್ಯೂಸಿಕ್ ಸೌಂಡಿಂಗ್ನ ಜಾಸ್ತಿ ಮಾಡಿ ದೇ ಆರ್ ಪುಟ್ಟಿಂಗ್ ಡೌನ್ ಆನ್ ದ ಮೆಲೋಡಿ. ಬಟ್ ಸ್ಟಿಲ್ ಎವ್ರಿ ಒನ್ ಇಸ್ ಡೂಯಿಂಗ್ ಎಷ್ಟೊಂದು ಸಾಂಗ್ಸ್ ಹಿಟ್ಟಾಗಿ ನಮಗೂ ಪ್ಲೇಸಲ್ಲಿ ತೊಗೊಂಡ್ರೆ ಒಂದು ಒಳ್ಳೊಳ್ಳೆ ಸಾಂಗ್ಸ್ ಇದೆ, ಎಲ್ಲರದ್ದು ಇದೆ. ಬಟ್ ಅದ್ರ ತಕ್ಕಂಗೆ ಸ್ಟೋರಿ ಲೈನ್ ಆಲ್ಸೋ, ಸ್ಟೋರಿ ಲೈನಲ್ಲಿ ಮೋರ್ ಆಫ್ ಮಾಸ್ ಇದ್ದಾಗ ಏನಾಗ್ತದೆ ಆ ಮೆಲೋಡಿಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ. ಆಗಿನ ಕಾಲದಲ್ಲಿ ಸ್ಟೋರಿ ಲೈನ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ ಇತ್ತು, ಮತ್ತು ಫ್ರೆಂಡ್ಶಿಪ್ ಮೂವೀಸ್ ಇತ್ತು. ಅವಾಗ ಮೆಲೋಡಿಗೆ ಪ್ರಾಮಿನೆನ್ಸ್ ಜಾಸ್ತಿ ಇತ್ತು. ಸೊ ಆ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ಸು ಮತ್ತೊಂದು ಎಲ್ಲ ಕಮ್ಮಿ ಆಗಿ, ಮತ್ತೆ ನಮ್ಮ ಸ್ಟಾರ್ ಸಿನಿಮಾಗಳೂ ವರ್ಷಕ್ಕೆ 5 ವರ್ಷಕ್ಕೆ ಎಲ್ಲ ಆಗಿ ಫುಟ್ಫಾಲ್ ಕಮ್ಮಿ ಆಗಿದೆ ಅಂತ ನನ್ನ ಅನಿಸಿಕೆ.
ಖಂಡಿತ ಖಂಡಿತ ಖಂಡಿತ. ಯಾಕಂದರೆ ದ ಕೈಂಡ್ ಆಫ್ ಸ್ಟೋರೀಸ್ ವಿಚ್ ಆರ್ ಕಮಿಂಗ್ ನಾವು, ನೀವು ಹೇಳಕ್ಕೆ ಹೋದರೆ ಆಗಿನ ಕಾಲದಲ್ಲಿ ಇದ್ದಿದ್ದಂಥ ಫ್ಯಾಮಿಲಿ ವ್ಯಾಲ್ಯೂಸ್ ಆಗಿರ್ಬೋದು, ಒಂದು ಈ ಮೆಲೋಡಿಗೆಲ್ಲ ಬರಲಿಕ್ಕೆ ಅಂತ ಒಂದು ಅವಶ್ಯಕತೆ ಇದ್ದಿದ್ದು ಫಿಲ್ಮ್ಸ್ ಆಗಿರ್ಬೋದು, ಇವಾಗೆಲ್ಲ ಅದು ಕಮ್ಮಿ ಆಗಿಬಿಟ್ಟಿದೆ. ಬಿಕಾಸ್ ಹಾರರ್ ಫಿಲ್ಮ್ಸ್ ಜಾಸ್ತಿ ಆಗಿದೆ, ವೈಲೆನ್ಸ್ ಫಿಲ್ಮ್ಸ್ ಜಾಸ್ತಿ ಆಗಿದೆ. ಸೊ ಜನ ಇಷ್ಟಪಡ್ತಾರೆ ಅಂತ ಅದನ್ನೇ ಮತ್ತೆ ಜಾಸ್ತಿ ಆಗ್ತಾನೇ ಇದೆ. ವಿ ನೀಡ್ ಎವ್ರಿಥಿಂಗ್. ಒಂದು ಪ್ಲೇಟಲ್ಲಿ ಉಪ್ಪಿನಕಾಯಿ ಎಷ್ಟು ಬೇಕೋ ಅಷ್ಟೇ ಇರಬೇಕು, ಸ್ವೀಟ್ ಎಷ್ಟು ಬೇಕೋ ಅಷ್ಟೇ ಇರಬೇಕು. ಒಂದು ಒಳ್ಳೆ ಮೀಲ್ಸ್ಗೆ ಎಲ್ಲನೂ ಈಕ್ವಲ್ ಆಗಿದ್ದರೆ ಎವ್ರಿಥಿಂಗ್ ವಿಲ್ ಬಿ ಫೈನ್. ಉಪ್ಪಿನಕಾಯಿ ಇಷ್ಟ ಆಯ್ತು ಅಂತ ಉಪ್ಪಿನಕಾಯೇ ತಿಂತಿದ್ರೆ ಇಟ್ ವಿಲ್ ಸ್ಪಾಯ್ಲ್ ಯುವರ್ ಹೆಲ್ತ್. ಸೊ ಆ ರೀತಿಯಾಗಿ ಇಫ್ ವಿ ಹ್ಯಾವ್ ಗುಡ್ ನಂಬರ್ ಆಫ್ ಮೂವೀಸ್, ಬಟ್ ವಿ ಸ್ಟಿಲ್ ಹ್ಯಾವ್, ಇವಾಗ ಎಷ್ಟೊಂದು ಫಿಲ್ಮ್ಸ್ ಬರ್ತಾ ಇದೆ, ಆ ಸಕ್ಸಸ್ ರೇಟ್ ಕಮ್ಮಿ ಆಗ್ತಾ ಇದೆ. ಸೊ ಅದರಿಂದ ಜನ ರೀಚಬಿಲಿಟಿ ಇಸ್ ವೆರಿ ಲೆಸ್. ಒಳ್ಳೊಳ್ಳೆ ಸ್ಟೋರಿ, ಫ್ಯಾಮಿಲಿ ಸ್ಟೋರಿನೂ ಬರ್ತಾ ಇದೆ. ಎನಿ ಲ್ಯಾಂಗ್ವೇಜ್ ಯು ಟೇಕ್, ಕನ್ನಡ ತಗೊಳ್ಳಿ, ತೆಲುಗು ತಗೊಳ್ಳಿ, ಎಲ್ಲದರಲ್ಲೂ ಬರ್ತಾ ಇದೆ. ಆ ಸಕ್ಸಸ್ ರೇಟ್ ಇವಾಗ ಮಾಸಲ್ಲಿ ಜಾಸ್ತಿ ಹೋಗ್ತಾ ಇದೆ. ಸೊ ಅದರಿಂದ ನಮಗೆ ಅದ್ರದ್ದು ಕಮ್ಮಿ ಆಗ್ತಿದೆಯೇನೋ, ಅದ್ರ ಇಂಪಾರ್ಟೆನ್ಸ್ ಸಿಗ್ತಿಲ್ವೇನೋ ಅಂತ ಒಂದು ಇಟ್ ಈಸ್ ಗೆಟಿಂಗ್ ಅಂಡರ್ಸ್ಟುಡ್. ಗಣೇಶ್ ನಾರಾಯಣ್ ಅವರ ಮುಂದಿನ ಪ್ರಾಜೆಕ್ಟ್ಸ್ ಯಾವುದು? ಸದ್ಯಕ್ಕೆ ಮೃಗತೃಷ್ಣ ಅಂತ ಒಂದು ಚಿತ್ರ, ಅದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೀನಿ, ಮ್ಯೂಸಿಕ್ ಮಾಡಿದ್ದೀನಿ. ಪರಿಸ್ಥಿತಿ ಆದಮೇಲೆ, ಪರಿಸ್ಥಿತಿ ಫಿಲ್ಮ್ ಡೈರೆಕ್ಷನ್ ಆ್ಯಕ್ಟಿಂಗ್ ಆದಮೇಲೆ ಉಸಿರು ಅಂತ ಒಂದು ಮೂವಿ, ಅದು ಬ್ಯಾಕ್ಗ್ರೌಂಡ್ ಸ್ಕೋರ್ ನಡೀತಾ ಇದೆ. ಸೊ ಇಟ್ಸ್ 2 movies ವಿಚ್ ಇಸ್ ರನ್ನಿಂಗ್ ನೌ. ಅಪಾರ್ಟ್ ಫ್ರಮ್ ದಟ್ ಐ ಡೂ ಹ್ಯಾವ್ ಸಮ್ ಕಪಲ್ ಆಫ್ ಸ್ಟೋರೀಸ್. ನೀವು ಕೇಳಿದ್ರಲ್ಲ ಒಂದು ಫ್ಯಾಮಿಲಿ ಸ್ಟೋರೀಸ್, ಆ ಥರ ಒಂದು ಮೀನಿಂಗ್ಫುಲ್ ಸ್ಟೋರೀಸ್. ಐ ಆಲ್ವೇಸ್ ಲುಕ್ ಫಾರ್ ಮೀನಿಂಗ್ಫುಲ್. ಯಾಕಂದರೆ ನಾವು ಏನೇ ಎಲ್ಲೇ ಹೋದ್ರು, ಆಚೆ ಹೋದ್ರು, ಮನೆಗೆ ಬಂದ ತಕ್ಷಣ ವಿ ಆರ್ ಅವರ್ ಫ್ಯಾಮಿಲಿ ಮ್ಯಾನ್. ಐ ಆಮ್ ದ ಫಾದರ್, ಐ ಆಮ್ ದ ಬ್ರದರ್, ಐ ಆಮ್ ದ ಹಸ್ಬೆಂಡ್. ಸೊ ನಮಗೆ ಅಂತ ಒಂದು ವಿ ನೀಡ್ ಸರ್ಟನ್ ಥಿಂಗ್ಸ್. ಸೊ ಅದ್ರ ರಿಲೇಟೆಡ್ ಆಗಿ ವಿ ಹ್ಯಾವ್ ಕಪಲ್ ಆಫ್ ಸ್ಟೋರೀಸ್ ವಿಚ್ ಇಸ್ ಬಿನ್ ಡನ್. ಅದು ಯಾವಾಗ ಅದು ಲೈನ್ಮೆಟಿಗೆ ಬರುತ್ತೆ ಗೊತ್ತಿಲ್ಲ, ಬಿಕಾಸ್ ವಿ ನೀಡ್ ದ ಪ್ರಾಪರ್ ಕೈಂಡ್ ಆಫ್ ಪೀಪಲ್ ಟು ಜಾಯಿನ್ ಹ್ಯಾಂಡ್ಸ್ ಅಂಡ್ ಡೂ. ಸೊ ಅದು ಬಂದಾಗ ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಔಟ್. ಸೊ ದಿಸ್ ಇಸ್ ಅ ಕೈಂಡ್ ಆಫ್ ಮ್ಯೂಸಿಕ್ ವಿಚ್ ಐ ಆಮ್ ಡೂಯಿಂಗ್, ಮೂವೀಸ್ ವಿಚ್ ಐ ಆಮ್ ರೈಟ್ ಇನ್ ದ ಇದು. ಗಣೇಶ್ ನಾರಾಯಣ್ ಅವ್ರನ್ನ ನಾವು ಒಂದು ಆತ್ಮೀಯವಾಗಿ ನಮ್ಮ ಶೋಗೆ ಬಂದು ಮಾತಾಡಿ ಅಂತ ಕರೆದ ತಕ್ಷಣ ಒಪ್ಕೊಂಡು, ಆಮೇಲೆ ನಾನು ನೀವು ಜೊತೆ ಕೆಲಸ ಮಾಡಿದ್ದೀವಿ ಇದಕ್ಕಿಂತ ಮುಂಚೆ, ಅದೇ ಆತ್ಮೀಯತೆನ ಇಲ್ಲಿ ತನಕ ಕಾಪಾಡ್ಕೊಂಡು ಬಂದಿದ್ದೀವಿ. ನಮ್ಮ ಈ ಶೋಗೆ ಬಂದು ಹೊಸ ತಂಡಗಳಿಗೆ ಯಾವ ರೀತಿ ಸಿನಿಮಾ ಒಳಗಡೆ ಎಂಟ್ರಿ ಕೊಡಬೇಕು, ಸಂಗೀತಕ್ಕೋಸ್ಕರ ಯಾವ ಥರ ಪ್ರಿಪೇರ್ ಆಗಬೇಕು, ಸಂಗೀತ ನಿರ್ದೇಶನಕ್ಕೆ ಅಥವಾ ಸಂಗೀತಕ್ಕೆ ಒಂದು ಸಿನಿಮಾಲಿ 15-20% ಅಷ್ಟು ನಿಮ್ಮ ಬಜೆಟ್ನ ಇಡಿ ಅಂತ ಎಲ್ಲ ಒಂದು ಬುದ್ಧಿ ಹೇಳಿ ಅಥವಾ ಅವ್ರಿಗೆ ತಿಳಿ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಮಾತಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ತುಂಬ ಸಂತೋಷ. ನಿಮ್ಮ ಈ ಒಂದು ಅನ್ನದಾತ ಸುಖೀಭವ ಅವತ್ತು ಸೀರೀಸ್ ನೀವು ಫಸ್ಟ್ ಡೇ ಶುರು ಮಾಡಿದಿಂದನೂ, ಅದಕ್ಕೆ ಮುಂಚೆ ನೀವು ಐಡಿಯಾ ಹೇಳ್ದಂಗಿಂದನೂ ತುಂಬ ನನಗೆ ಐ ಲೈಕ್ ದ ಹೋಲ್ ಐಡಿಯಾ. ಬಿಕಾಸ್ ಎವ್ರಿ ಪರ್ಸನ್ ಇನ್ ದ ಇಂಡಸ್ಟ್ರಿ, ಸ್ಟಾರ್ಟಿಂಗ್ ಫ್ರಮ್ ದ ಪ್ರೊಡ್ಯೂಸರ್ ಟು ದ ಡೈರೆಕ್ಟರ್ ಟು ದ ಟೆಕ್ನಿಷಿಯನ್, ದೇ ಶುಡ್ ನೋ ದೀಸ್ ಇನ್ಫಾರ್ಮೇಷನ್ಸ್ ವೆಲ್ ಬಿಫೋರ್ ಹ್ಯಾಂಡ್. ಇವಾಗ ಮ್ಯೂಸಿಕ್ ಡೈರೆಕ್ಟರ್ಗೆ ಈ ವಿಷಯಗಳೆಲ್ಲ ಗೊತ್ತಾದರೆ ಹಿ ವಿಲ್ ಎಜುಕೇಟ್ ಹಿಸ್ ಪ್ರೊಡ್ಯೂಸರ್, ಹಿ ವಿಲ್ ಎಜುಕೇಟ್ ಹಿಸ್ ಡೈರೆಕ್ಟರ್ ಆರ್ ಹೂಎವರ್ ಇಟ್ ಇಸ್, ಇನ್ ಟರ್ಮ್ಸ್ ಆಫ್ ಫಿಲ್ಮ್ ಮೇಕಿಂಗ್, ಇನ್ ಟರ್ಮ್ಸ್ ಆಫ್ ಡಿಸ್ಟ್ರಿಬ್ಯೂಷನ್, ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್. ಯಾಕಂದರೆ ಯಾರೇ ದುಡ್ಡು ಹಾಕಿದ್ರೆ ದುಡ್ಡು ವಾಪಸ್ ಬರಬೇಕು. ದಟ್ ಈಸ್ ವಾಟ್ ಅದು ಒಂದು ದಟ್ ಈಸ್ ಎಥಿಕ್ಸ್. ಒಬ್ಬರು ದುಡ್ಡು ಹಾಕ್ತಾನೆ ಇದ್ದಾರೆ, ಇನ್ನೊಬ್ರು ಬರ್ತಾನೆ ಇಲ್ಲ ಅಂದರೆ ಅದು ಎಷ್ಟು ದುಡ್ಡು ಇರೋ ತನಕ ಮಾಡ್ತಿರ್ತಾರೆ. ಒಂದು 100 ಕೋಟಿ ಇದೆಯಾ, 100 ಕೋಟಿಯಲ್ಲಿ ಅದು ಕಲಿತಾ ಇದ್ರೆ ಮತ್ತೆ ಹಿ ವಿಲ್ ನಾಟ್ ಗೆಟ್ ಬ್ಯಾಕ್. ಸೊ ಆ ಒಂದು ವಿಷಯನ ನೀವು ಈ ಚಾನೆಲ್ ಮೂಲಕ ಹೇಳಿ ಅದನ್ನು ತಿಳಿಸ್ತಾ ಇದ್ದೀರಾ, ಅದಕ್ಕೆ ತುಂಬ ಧನ್ಯವಾದಗಳು. ಐ ಹೋಪ್ ಇಟ್ ರೀಚಸ್ ಆಲ್ ದ ಟೆಕ್ನಿಷಿಯನ್ಸ್, ಪ್ರೊಡ್ಯೂಸರ್ಸ್ ಮೈನ್ಲಿ, ಟು ಅಂಡರ್ಸ್ಟ್ಯಾಂಡ್ ಈ ಫಿಲಿಮ್ ಅಂದರೆ ಹಿಂಗಿರುತ್ತೆ, ಹಿಂಗೆ ಮಾಡ್ಬೋದು. ಇವಾಗ ಯಾವುದೇ ನಾವು ಒಬ್ಬ ಒಳ್ಳೆ ಡಾಕ್ಟರ್ ಆಗಬೇಕು ಅಂದರೆ ಒಂದು 4 years ಆಫ್ MBBS ಕೋರ್ಸ್ ಮಾಡಬೇಕು. ನಾನೇ ಆಪ್ರೇಷನ್ ಮಾಡ್ತೀನಿ, ನಾನೇ ಕತ್ತಿ ತಗೊಂಡು ನಾನೇ ಮಾಡ್ತೀನಿ ಅಂದರೆ, ನಾನು ನೋಡಿದ್ದೀನಿ, ನಾನು ಮಾಡ್ತೀನಿ ಅಂದರೆ ಆಗಲ್ಲ. ಅದೇ ರೀತಿಯಾಗಿ ಒಂದು ಫಿಲಿಮ್ ಮಾಡಬೇಕು ಅಂದರೆ ಇಫ್ ಯು ಹ್ಯಾವ್, ಬೇಕಾದ್ರೆ ಇದಕ್ಕೆ ಅಂತ ಒಂದು ಕೋರ್ಸ್ ಇಲ್ಲ. ಎಷ್ಟೊಂದು ಕೋರ್ಸ್, ಮ್ಯೂಸಿಕ್ ಡೈರೆಕ್ಟರ್ ಮಾಡಲಿಕ್ಕೆ ಒಂದು ಸಪ್ರೇಟ್ ಕೋರ್ಸ್ ಇದೆ, ಡೈರೆಕ್ಷನ್ ಎಂದು ಕೋರ್ಸ್ ಇದೆ, ಪ್ರೊಡ್ಯೂಸರ್ಗೆ ಕೋರ್ಸ್ ಇದೆ, ಕೋರ್ಸೇ ಇಲ್ಲ. ಸೊ ಅದನ್ನು ಅಟ್ಲೀಸ್ಟ್ ಈ ಮೂಲಕ ಒಂದು ನೋಡಿ ಕಲ್ತ್ರೆ ಖಂಡಿತವಾಗ್ಲೂ ದೇ ಕ್ಯಾನ್ ಬಿಕಮ್ ವೆರಿ ಗುಡ್ ಪ್ರೊಡ್ಯೂಸರ್ಸ್. ಮತ್ತು ಫಿಲಿಮ್ ಮತ್ತೆ ಮಾಡ್ತಾರೆ. ಎಷ್ಟೊಂದು ಜನ ಪ್ರೊಡ್ಯೂಸರ್ಸ್ ಒಂದು ಫಿಲಿಮಲ್ಲೇ ನೆಕ್ಸ್ಟ್ ಫಿಲಿಮ್ ಮಾಡೋಕ್ಕಾಗ್ದೇ ಬಂದು ಬೇಜಾರಾಗಿ ಹೋದವ್ರು ತುಂಬ ಜನ ಇದ್ದಾರೆ. ಅಲ್ಲ, ಯೂಶಲಿ ಮುಂಚೆ 400 ಸಿನಿಮಾ ಆಗ್ತಿತ್ತು, ಈಗ 400 ಸಿನಿಮಾದಿಂದ 250ಕ್ಕೆ ಇಳಿದಿದೆ ಅಂತಲೇ ತೊಗೊಳ್ಳೋಣ. ಆ 250ರಲ್ಲಿ 240 ಜನ ಬರೀ ಒಂದೇ ಸಿನಿಮಾ ಮಾಡೋದು. ಹೌದು, ಎರಡನೇ ಸಿನಿಮಾ ಮಾಡೋ ಧೈರ್ಯನೂ ಇರಲ್ಲ, ಆಸಕ್ತಿನೂ ಕಳ್ಕೊಂಡಿರ್ತಾರೆ. ಯಾಕಂದ್ರೆ ದುಡ್ಡು ಕಳ್ಕೊಂಡ್ಬಿಟ್ಟಿದೀವಿ ಅನ್ನೋ ಮನೋಭಾವ. ಅದಕ್ಕೇನೆ ಈ ಕಾರ್ಯಕ್ರಮದ ಮೂಲಕ ಎಲ್ಲರಿಗೂ ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಆಗ್ಬೋದು, ಯಾವ ಥರ ಪ್ಲಾನಿಂಗ್ ಮಾಡಬೇಕು ಅನ್ನೋದಕ್ಕೆ ಈ ಒಂದು ಒಳ್ಳೆ ಅನ್ನದಾತ ಸುಖೀಭವನ ನಾವು ಕಾರ್ಯಕ್ರಮ ಶುರು ಮಾಡಿದ್ದು. ಅದಕ್ಕೆ ತಾವು ಬಂದಿದ್ದಕ್ಕೆ, ಬಂದು ಜನರ ಜೊತೆ ಮಾತಾಡಿದ್ದಕ್ಕೆ ಅನಂತ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.